ಪಬ್ಲಿಕ್ನೆಲ್ಲ ಮಾತಾಡಿಸಿದಾಗ ಪ್ರತಿಯೊಬ್ಬರು ಶಶಿಯಣ್ಣ ಅಂತ ಇದ್ರು. ಸೊ ಏನಪ್ಪ ಶಶಿಯಣ್ಣ ಅವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇರ್ತಾರೆ, ಡೈರೆಕ್ಟಾಗಿ ಅವ್ರನ್ನೇ ಮಾತಾಡ್ಸ್ಕೊಬಂದ್ಬಿಡೋ ಅಂತ ನೋಡಿದ್ರೆ ಅವ್ರ ಮನೆ ಮುಂದೆ ಇಷ್ಟೊಂದು ಜನಸಾಗರ. ನಮಸ್ಕಾರ. ಇಷ್ಟೊಂದು ಜನ ಮನೆ ಹತ್ರ ಸೇರ್ತವ್ರೆ. ನಾನು ಸುಮಾರು ಒಂದು 100 ಜನ ನೋಡಿದ್ನೇನೋ ಬೆಳಗ್ಗೆಯಿಂದ. ಏನು ವಿಶೇಷ ಏನಣ್ಣ? ಅಲ್ಲ, ಈಗ ನಾಳಿದ್ದು ಬನ್ನಿ ಮಹಾಕಾಳಮ್ಮನವರ ಕರಗ. ಹಾಂ. ಮತ್ತು ಅದರ ಒಂದು ವಾರಕ್ಕೆ ಸುಮಾರು 7-8 ಕರಗಗಳಾಗ್ತವೆ. ಹಾಂ 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 ಹಾಂ. ನಗರದ ಸುತ್ತಮುತ್ತಲು ಎಲ್ಲ ಕಡೆಯಿಂದ ಕೂಡ ಎಲ್ಲ ಭಾಗಗಳಿಂದನೂ ಕರಗಗಳಾಗ್ತವೆ. ಹಾಂ. ಹಾಗಾಗಿ ಕರಗದ ಆಚರಣೆ ಸಂಬಂಧ ಅವರು ಇನ್ವೈಟ್ ಬರೋಕ್ಕೆ ಬರ್ತಾಯಿದ್ದಾರೆ ಜನ. ಹೆಂಗಿದೆ ಅಣ್ಣ ಈ ಸರಿ ಕರಗ ನೀವು ಕಂಡಂತ? ಚೆನ್ನಾಗಿದ್ದೀರಾ? ಯಾವಾಗಲೂ ಚೆನ್ನಾಗಿರ್ತದೆ ಕರಗ. ಭಕ್ತಿ ಭಾವದಿಂದ ವಿಶೇಷವಾಗಿ ಹೆಣ್ಮಕ್ಳು ಎಲ್ಲ ಹಬ್ಬಗಳಿಗಿಂತನೂ ಭಾಳ ವಿಶಿಷ್ಟವಾದಂಥ ಹಬ್ಬ ಇದು ನಮ್ಮೂರಲ್ಲಿ. ಹಾಂ. ಪ್ರತಿ ಚಾಮುಂಡೇಶ್ವರಿ ಕರಗ ಆಗೋ ಸಂದರ್ಭದಲ್ಲಿ ಸುಮಾರು ನಗರದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಒಬ್ಬ ಕಡು ಬಡವನ ಮನೆಗಳು ನೆಂಟರು ಬರ್ತಾರೆ. ನೆಂಟರಿಷ್ಟು ಥರದ್ದು ಊಟ ಆಗ್ತಕ್ಕಂಥದ್ದು ವಾಡಿಕೆ. ಹಾಗಾಗಿ ಎಲ್ಲರೂ ಭಾಳ ಸಂಭ್ರಮದಿಂದ ದೇವಸ್ಥಾನಗಳಿಗೆ ಹೋಗಿ ತಂಬಿಟ್ಟರದು, ಆಮೇಲೆ ಕೊಂಡಗಳಿರ್ತವೆ, 3-4 ಕೊಂಡಗಳಿರ್ತವೆ. ಮತ್ತು ಊರೆಲ್ಲ ಲೈಟಿಂಗು ಇದೆಲ್ಲ ನೋಡೋದ್ರಿಂದ ಜಾತ್ರೆ ಒಂದು ಕಳೆ ಕಟ್ಟಿರ್ತದೆ. ಹಾಗಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ನಮ್ಮ ನಗರಕ್ಕೆ ಬರ್ತಾರೆ. ಈ ಸರಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಪ್ರಕಾರ ನನಗೆ ತಿಳಿದಂಥ ಮಾಹಿತಿ, ಶೇಷಾದ್ರಿ ಶಶಿಯಣ್ಣವರು ಅವರ ಮುಂದಾಳತ್ವದಲ್ಲಿ ಶುರುವಾದ ಮೇಲೆ ಈ ಕರಗ, ಈ ವಿಜೃಂಭಣೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾಯಿದ್ರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಣ್ಣ? ನೀವು ಕಂಡಂಥ ಕರಗ, ನೀವು ಕೈ ಹಾಕೋಕ್ಕೂ ಮುಂಚೆ ಯಾವ ಥರ ಇತ್ತು, ನೀವು ಬಂದ ಮೇಲೆ ಕರಗ ಯಾವ ಥರ ಶುರುವಾಯಿತು? ಅಲ್ಲ, 1992ನೇ ಇಸ್ವಿನಲ್ಲಿ ಇಂದ ನಾವು ಈ ಚಾಮುಂಡೇಶ್ವರಿ ಕರಗವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ, ಲೈಟಿಂಗು ಸ್ವಲ್ಪ ವಿಸ್ತಾರ ಮಾಡಿ, ರಸಮಂಜರಿ ಕಾರ್ಯಕ್ರಮಗಳನ್ನ ಏರ್ಪಡಿಸೋದು ಇವೆಲ್ಲ ಪ್ರಾರಂಭ ಮಾಡಿದ್ವಿ. ಅದು ವರ್ಷದಿಂದ ವರ್ಷಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಾಗಿ ಕೆಲವೇ ಪ್ರದೇಶಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಹಬ್ಬ ಇಡೀ ರಾಮನಗರದ ಸುತ್ತ ಎಲ್ಲ. ಚಾಮುಂಡೇಶ್ವರಿ ಕರಗ ಅಂದರೆ ಮೊದಲು ಈ ನಮ್ಮೂರು, ಈ ಊರು ಕಾಶಪ್ಪನ ಬೀದಿ, ಸುತ್ತಮುತ್ತ ಇರ್ತಕ್ಕಂಥ ಕಲಸಪಾಳ್ಯ ಇಷ್ಟೇ ಜನ ಮಾಡ್ತಾಯಿದ್ದು. ಈ ಬನ್ನಿ ಮಹಾಕಾಳಿ ಹಬ್ಬನ ಈ ಬಾಲ್ಗೇರಿ ಟ್ರೂಪ್ಲೇನವರು, ಮಂಡಿಪೇಟೆಯವರು ಮಾಡ್ತಾಯಿದ್ರು. ಇದು ನಾವು ಈ ವೈಭವೋಪೇತವಾಗಿ ದೀಪಾಲಂಕಾರ, ಪ್ರತಿಯೊಂದು ಗಲ್ಲಿನಲ್ಲೂ ದೀಪಾಲಂಕಾರ ಮತ್ತು ಇದೆಲ್ಲ ಮಾಡ್ತಾ ಇದ್ಮೇಲೆ ಇದು ದಸರಾ ಹಬ್ಬದ ರೀತಿಯಲ್ಲಿ ಕಂಗೊಳಿಸೋಕ್ಕೆ ಶುರು ಮಾಡ್ತು. ಆಮೇಲೆ ಲಕ್ಷಾಂತರ ಜನ ಕೂಡ ಅವತ್ತು ಹೊರಗಡೆ ಭಾಗದಿಂದ ಇಲ್ಲಿ ಬಂದು ಈ ಹಬ್ಬಗಳಲ್ಲಿ ನೆಂಟರಿಷ್ಟರ ಮನೆಗಳಲ್ಲಿ ಅವರು ಔತಣಕೂಟಕ್ಕೆ ಹೋಗಿ ಊಟವನ್ನು ಮಾಡಿಕೊಂಡು ಆಮೇಲೆ ತದನಂತರ ಈ ಕಾರ್ಯಕ್ರಮಗಳೆಲ್ಲ ನೋಡಿ ಆನಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಹೆಣ್ಮಕ್ಳು ಭಾಳ ವಿಶೇಷವಾಗಿ ಈ ಹಬ್ಬದಲ್ಲಿ ಭಾಳ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಮನಗರದಲ್ಲಿ ಭಾಳ ವಿಶೇಷವಾದಂಥ ಹಬ್ಬ ಇದೆ. ಎಲ್ಲ ಹಬ್ಬಗಳಿಗಿಂತ ಸ್ವಲ್ಪ ವಿಶೇಷ ಇದೆ, ಸಂಭ್ರಮದಿಂದ ಆಚರಣೆ ಮಾಡಿ. ತುಂಬ ಜನ ಯುವಕರು ಬಂದಿದ್ದು ನೋಡಿದೆ ಮನೆ ಹತ್ರ, ಒಂದು 100 ಜನ ಯುವಕರು ನೋಡಿದ್ನೇನೋ. ಏನು ಬೇಡಿಕೆ ಇಟ್ಕೊಂಡ್ಬಂದಿದ್ರಣ್ಣ? ಅಲ್ಲ, ಅವರು ಮೊದಲನೇದಾಗಿ ಆಹ್ವಾನ ಕರಗದ ಸಂದರ್ಭ ನಮ್ಮ ದೇವಸ್ಥಾನಗಳಿಗೆ ಬನ್ನಿ ಅಂತಾರೆ, ನಮ್ಮ ಬೀದಿಗಳಿಗೆ ಬನ್ನಿ ಅಂತಾರೆ, ಎಳವಾರ ಮಾಡೋರು ಇರ್ತಾರೆ. ಅದ್ರ ಜೊತೆಗೆ ನಾವು ಏನು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ, ನಮಗೂ ಸಹಕಾರ ಮಾಡಿ ಅಂತೇಳಿ ಬರ್ತಾರೆ. ಇದು ಈ ಸಂದರ್ಭದಲ್ಲಿ ನಾನು ನಗರಸಭಾ ಅಧ್ಯಕ್ಷ ಇದ್ದೀನಿ ಅನ್ನೋದೆಲ್ಲ ಇಂದಲೂ 25-30 ವರ್ಷದಿಂದನೂ ನಡ್ಕೊಂಡು ಬಂದಿದೆ. ಪ್ರತಿ ಸಾರಿ ಹಬ್ಬ ಆದಾಗ್ಲೂ ಆ ಜನರೆಲ್ಲರೂ ಬರ್ತಾರೆ, ನಾವು ಕೂಡ ಸಹಕಾರ. ನೀವು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಮನೆ ಹತ್ರ ಸಹಜವಾಗಿ ಅದಕ್ಕೂ ಇದಕ್ಕೆ ಸಂಬಂಧ, ನಿಮ್ಮನ್ನು ಸಹಜವಾಗಿ ಬಂದು ಕಾಣೋದು ಸಹಜ. ಹೌದು. ನಾನೀಗ ರೀಸೆಂಟಾಗಿ ಕೇಳ್ಪಟ್ಟೆ, ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಆಗಿರ್ಬೋದು, ಆಮೇಲೆ ಯಾವುದೋ ಒಂದು ಮಸೀದಿಗೆ ಆಗಿರ್ಬೋದು, ಒಂದು ದೊಡ್ಡ ಮೊತ್ತದಲ್ಲಿ ಒಂದು ಹಣ ಸಹಾಯ ನಡೀತು ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಬನ್ನಿ ಮಹಾಕಾಳಮ್ಮ ದೇವಸ್ಥಾನ ಇದು ನಮ್ಮ ರಾಮನಗರದ ಪ್ರಧಾನ ದೇವತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ಅವರು ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ, ಅದು ಪುನರ್ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ನಗರದ ಪ್ರಧಾನ ದೇವತೆ, ನಾವು ನಗರಸಭೆ ಎಲ್ಲ ಜನರ ಒಂದು ಸಹಕಾರದೊಂದಿಗೆ ನಾವು ನಗರಸಭೆ ನಡೆಸ್ತಾ ಇದ್ದೀವಿ. ಮತ್ತು ಎಲ್ಲ ಟ್ಯಾಕ್ಸ್ ಪೇಯರ್ಸು ಎಲ್ಲರೂ ಸೇರಿರೋದ್ರಿಂದ ನಾವು ಅವ್ರಿಗೆ ದೇವಸ್ಥಾನ ಪುನರ್ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ಸಹಾಯ ಮಾಡಬೇಕಂತೇಳಿ 10 ಲಕ್ಷ ರೂಪಾಯಿನ ಕೊಟ್ವಿ. ಅದೇ ರೀತಿ ಪೀರನ್ ಶಾವಲಿ ಅನ್ನೋರು ಭಾಳ ದೊಡ್ಡ ಸಂತರು, ಸುಮಾರು 150-200 ವರ್ಷದ ಹಿಂದೆ ಅವರು ಇಲ್ಲೇ ಜೀವಂತ ಇದ್ದವರು. ಅವರು ಭಾಳ ದೊಡ್ಡ ಸಂತರು, ಪವಾಡ ಪುರುಷರು. ಹಾಗಾಗಿ ಅವರ ಒಂದು ಸಮಾಧಿ ಏನಿದೆ ಅದನ್ನು ಆ ದರ್ಗಾದಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ. ಅವರಿಗೆ ನಮ್ಮ ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಕೂಡ ಮಕ್ಕಳಿಗೆ ಬಾಲಪೀಡೆ ಇದೆಲ್ಲ ಅಂತಾರಲ್ಲ, ಅದೆಲ್ಲ ಆದಾಗ ಅಂಥ ಸಂದರ್ಭದಲ್ಲಿ ಅವರ ಮೊರೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ತಾಯ್ತಗಳು ಕಟ್ಸ್ಕೊಂಡ್ಮೇಲೆ ಗುಣ ಆಗಿರ್ತಕ್ಕಂಥದ್ದು ನೂರಾರು ಪ್ರಕರಣಗಳಿದ್ದಾವೆ. ಹಾಗಾಗಿ ನಮ್ಮ ರಾಮನಗರ ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥದ್ದು. ನಾವು ಭಾವೈಕ್ಯತೆಯನ್ನು ಕಾಪಾಡಬೇಕು.
ಅಂತೇಳಿ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ ಪೀರನ್ಶಾವಲಿ ದರ್ಗಾ ಅದು ಅವರು ಕೂಡ ಪುನರ್ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಶಶಿಯಣ್ಣವ್ರ ಮನೆ ಹತ್ರ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿ ಧರ್ಮದವ್ರಿಗೂ ಗೇಟ್ ತೆಗೆದಿರುತ್ತೆ ಯಾವಾಗಲೂ. ಅದರಲ್ಲಿ ಈಗಲೇ ನಾನು ನೋಡ್ದಂಗೆ ಒಂದು 4-5 ಜನ ಅವರು ಬಂದಿದ್ರು, ಅವ್ರದ್ದು ಕಷ್ಟಗಳು ಹೇಳ್ಕೊಂಡ್ರು. ನನಗೆ ಗ್ರೌಂಡ್ ರಿಪೋರ್ಟ್ ಮಾಡಿದಾಗೂ ಅಷ್ಟೇ, ನಮ್ಮ ನಗರಸಭೆ ಅಧ್ಯಕ್ಷ ಶಶಿಯಣ್ಣವ್ರು ಮಾಡ್ತಾರಂಥ ಕೆಲಸಗಳು ನಮಗೆ ಎಷ್ಟೊತ್ತೊಂದು ರಾತ್ರಿಲಿ ಹೋದರೂ ಸ್ಪಂದಿಸ್ತಾರೆ. ಏನೇ ಕೆಲಸ ಇದ್ರೂ ರೋಡ್ ಕ್ಲೀನ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮೋರಿದಾಗಿರ್ಬೋದು, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಎಷ್ಟು ಗಂಟೆ ರಾತ್ರಿಲಿ ಹೋದರೂ ನಮಗೆ ಸ್ಪಂದಿಸ್ತಾರೆ ಅಂತಲೇ ತುಂಬ ಹೇಳ್ತಾಯಿದ್ರು. ನನಗೆ ಏನು ಅನ್ಸೋದು ಅಂದರೆ, ಒಬ್ಬರನ್ನ ಮೆಚ್ಚಿಸ್ಬೋದು, ಇಬ್ಬರು ಮೆಚ್ಚಿಸ್ಬೋದು, ಪ್ರತಿಯೊಬ್ಬರಿಗೂ ಮೆಚ್ಚೋತಿರೋ ಕೆಲಸ ಮಾಡೋದು ಕಷ್ಟ ಅಲ್ವಾ? ಅಲ್ಲ, ಈಗ ನೋಡಿ, ನಾವು ಇವತ್ತು ಹೋರಾಟದಲ್ಲಿ ಬಂದವರು. ಆಮೇಲೆ ನಾನು ಸಾರ್ವಜನಿಕ ಜೀವನಕ್ಕೆ ಬಂದು ಸುಮಾರು 37-38 ವರ್ಷ ಆಯ್ತು, 40 ವರ್ಷ ಹತ್ರ ಆಗಿದೆ. 1985-87 ಇಸ್ವಿಯಿಂದನೂ ಸಾರ್ವಜನಿಕ ಜೀವನದಲ್ಲಿ. ಆದರೆ ನಾವು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆಯವರು ಕೂಡ ಅವ್ರ ಕಾಲದಿಂದನೂ ಅವರು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಜನರಿಗೆ ಸಹಕಾರ ಮಾಡ್ತಾಯಿದ್ವಿ. ಅವರಿಂದ ಬಂದಿರತಕ್ಕಂಥದ್ದು ನಮಗೆ. ನಾವು ಜನ ಕಷ್ಟ ಅಂತ ಬಂದಾಗ ನಮ್ಮ ಕೈಲಾದ ಮಟ್ಟಿಗೆ ಸ್ಪಂದಿಸಿದ್ದೀವಿ. ಅದು ನಿರಂತರವಾಗಿ ನಡ್ಕೊಂಡು ಬಂದಿರ್ತಾ ಇದೆ. 3-4 ಸಾರಿ ಜನ ಕೌನ್ಸಿಲರ್ ಮಾಡಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳು ಸಿಕ್ಕಿದ್ದಾವೆ. ಹಿಂದೆ ಭಾಳಷ್ಟು ಜನ ಇವತ್ತು ಆಶೀರ್ವಾದ ಮಾಡಿ ಇಲ್ಲಿ ತನಕ ತಂದಿದ್ದಾರೆ. ಹಾಗಾಗಿ ನಮಗೆ ಅದು ಏನು ಹೆಚ್ಚುಗಾರಿಕೆ ಅಂತಲೋ ಇನ್ನೊಂದು ಒಂದು ಸಲ ಜನನೇ ಬೆಳೆಸಿರೋದ್ರಿಂದ ನಾವು ಜನರ ಸೇವೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಅಂತೇಳಿ ಮಾಡ್ತಾಯಿದ್ವಿ. ಈಗ ಶಶಿಯಣ್ಣವರು ಬರೀ ನಗರಸಭೆ ರಾಮನಗರ ಮಟ್ಟಕ್ಕೆ ಇಷ್ಟಕ್ಕೇ ಸೀಮಿತ ಆಯ್ತಾರಲ್ಲ, ಮುಂದೆ ಏನಾದ್ರೂ ಇನ್ನೂ ಮೇಲ್ಮಟ್ಟಕ್ಕೆ ಏನಾದರೂ ಹೋಗೋ ಐಡಿಯಾಗಳು ಏನಾರು ಆಯ್ತಣ್ಣ? ಜನರ ಕೈನಲ್ಲಿದೆ. ನಾವು ಜನ ಎಲ್ಲ ಇಷ್ಟಪಡ್ತಾರೆ, ನೀವು ಇನ್ನೂ ಮೇಲೆ ಹೋಗಬೇಕು. ಜನ ಬಯಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಖಂಡಿತ. ಜನ ಇವತ್ತು ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನಾವು ಇವತ್ತು ನಗರಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಯಾರೇ ಬಂದರೂ ಕೂಡ ನಾವು ತಾರತಮ್ಯ ಮಾಡದೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವ್ರ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಜನ ಅದರಿಂದ ಸಂತುಷ್ಟರಾಗಿ ಭಾಳಷ್ಟು ಜನ ಇಲ್ಲ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಬೇಕು ಅಂತ ಹೇಳ್ತಾರೆ. ಕಾಲಾಯ ತಸ್ಮೈ ನಮ್ಮ ಕಾಲ ಬಂದ. ಎಷ್ಟು ವರ್ಷ ಆಯ್ತಣ್ಣ ನೀವು ರಾಜಕೀಯ ಜೀವನ ಕಾಲಿಟ್ಟು? ಆಯ್ತು, 1987 ಅಂದರೆ 39 ವರ್ಷ ಆಯ್ತು. 39 ವರ್ಷ. ಎಷ್ಟು ಸಾರಿ ಇಲ್ಲಿ ಅಧ್ಯಕ್ಷರು ನಗರಸಭೆ? ಯಾವ 4ನೇ ಸಾರಿ ಕೌನ್ಸಿಲರು. 4ನೇ ಸಾರಿ ಕೌನ್ಸಿಲರು. 2 ಬಾರಿ ನಗರಸಭಾ ಅಧ್ಯಕ್ಷ ಆಗಿದೆ. ಒಂದು ಸಾರಿ ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆ. ಆಮೇಲೆ ನಮ್ಮ ಈಗ ಅಲ್ಲಿನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಚೇರ್ಮನ್ ಮಾಡಿದರು. ಬೆಂಗಳೂರು ಯಶವಂತಪುರದಲ್ಲಿ ನಾವು ಚೇರ್ಮನ್ ಮಾಡಿದರು. ಹಾಗಾಗಿ ನಾವು ಸುಮಾರು 40 ವರ್ಷಗಳಿಂದನೂ ಹತ್ರ 38-39 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಸುಮಾರು ಕಡೆ ಕೇಳ್ಪಟ್ಟಿದ್ದೀನಿ, ಮುಂದಿನ MLA ಶೇಷಾದ್ರಿ ಶಶಿಯಣ್ಣವರು ಅಂತ ತುಂಬ ಜನ ಹೇಳ್ತಾಯಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ಈಗ ಅಲ್ಲಿ ಈ ಬಾರಿ ನಾನು ನಗರಸಭೆ ಅಧ್ಯಕ್ಷ ಆದಮೇಲೆ ಸಾಕಷ್ಟು ಸಾರಿ ಸಾಕಷ್ಟು ಕಡೆಗಳಿಂದ ಸಾಮಾನ್ಯ ಜನ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನಿಮಗೆ ಒಳ್ಳೆಯ ಅವಕಾಶ ಸಿಗಲಿ, ಇನ್ನು ಎತ್ತರಕ್ಕೆ ಬೆಳಿಬೇಕು, ಶಾಸಕರಾಗಬೇಕು ಅಂತ. ಅದು ಇನ್ನೂ 2 ವರ್ಷ ಇರೋದು ಚುನಾವಣೆ. ಇನ್ನು ಪಕ್ಷಗಳವರು ಏನು ತೀರ್ಮಾನ ಮಾಡ್ತಾರೋ, ಸಾಮಾನ್ಯರು ಏನೋ ಒಂದು ತೀರ್ಮಾನ ಮಾಡ್ತಾರೋ ಮುಂದಿನ ದಿನಗಳಲ್ಲಿ, ಅದ್ರ ಮೇಲೆ ಅವಲಂಬಿಸಿದೆ. ಈಗ ಕೆಲವು ಕಡೆ ರೋಡ್ಗಳು ನೋಡಿದೆ ಅಣ್ಣ, ಅದ್ರ ಬಗ್ಗೆ ಏನಾದ್ರು ದುರಸ್ತಿ ಏನಾದರೂ ಕಾರ್ಯಕ್ರಮಗಳು ಏನಾದ್ರು ಹಮ್ಮಿಕೊಂಡಿದ್ದೀರಾ? ಕರಗ ಹೋಗೋ ರೋಡ್ಗಳಲ್ಲಿ? ಅಲ್ಲ, ನಾವು ಪ್ರತಿ ಸಾರಿ ಕೂಡ ಚಾಮುಂಡೇಶ್ವರಿ ಕರಗ ಆಗಲಿ, ಬನ್ನಿಮಂಕಳಂ ಕರಗ ಆಗಲಿ, ಈಗ ನಾವು ನಗರದ ಅನೇಕ ಕಡೆ ನಾವು ರಸ್ತೆ ಕೆಲಸಗಳನ್ನು ಕೈಗೆತ್ಕೊಂಡಿದ್ವಿ. ಈ ನಗರೋತ್ಥ ಅಂದಡಿನಲ್ಲೇ ಕೆಲವು ರಸ್ತೆಗಳು ಕೈಗೆತ್ಕೋಬೇಕು. ಕ್ರೂಡ್ ಆಯಿಲು, ಈ ಇರಾನ್ ಮತ್ತು ಟ್ರಂಪು ನಡುವೆ ಅಮೆರಿಕ ಯುದ್ಧದಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿ ಅವರು ಒದ್ದಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗಳು. ಹಾಗಾಗಿ ಅವರು ಕೂಡ ನಾವು ಆದಷ್ಟು ಬೇಗ ಇದನ್ನು ಸ್ಟೆಬಿಲೈಸ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಪ್ರಮುಖವಾದಂಥ ರಸ್ತೆಗಳು ಟಾರ್ ಆಗಬೇಕು. ಈಗ ಕಾಮನಗುಡಿ ಸರ್ಕಲ್ದಾಗಬೇಕು, ರೈಲ್ವೆ ಸ್ಟೇಷನ್ ಸರ್ಕಲ್ದಾಗಬೇಕು, ಮೈಸೂರಿನಲ್ಲಿ ಸರ್ಕಲ್ದಾಗಬೇಕು, ಮೇನ್ ರೋಡ್ ಆಗಬೇಕು, ಆಮೇಲೆ MS ಕಾಲೇಜ್ ರೋಡು, ಇದೆಲ್ಲ 4 ಆಗಿದೆ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಶುದ್ಧಿ ಪೂಜೆನೂ ಮಾಡಿದ್ವಿ. ಆದರೆ ಅವರು ಯಾರು ಇದ್ರದ್ದು ವೇರಿಯೇಷನ್ ಇರೋದ್ರಿಂದ 2-3 ಪಟ್ಟು ಜಾಸ್ತಿ ಇದೆ ಕ್ರೂಡ್ ಆಯಿಲ್ ಮಾಮೂಲಿ ರೇಟ್ಗಿಂತ. ಹಾಗಾಗಿ ನಮಗೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಓಡಾಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಿ. ಮತ್ತು ಕರಗ ಎಲ್ಲೆಲ್ಲಿ ಹೋಗ್ತದೆ ಅದಕ್ಕೆ ತಾತ್ಕಾಲಿಕವಾಗಿ ಗುಂಡಿಗಳು ಮುಚ್ಚಿ ಸಾರ್ವಜನಿಕರು ಲಕ್ಷಾಂತರ ಜನ ಬರ್ತಾರೆ, ಅವರೆಲ್ಲರಿಗೂ ಕೂಡ ಸರಾಗವಾಗಿ ಓಡಾಡೋದಕ್ಕೆ ಅನುಕೂಲ ಮಾಡ್ತೀವಿ. ನಮ್ಮದು ವಾರ ಟೈಮ್ ಇದೆ, ಮಾರ್ಚಲ್ಲಿ ಎಲ್ಲ ಇನ್ನೂ 9 ದಿನ ಅಷ್ಟರಲ್ಲಿ ನಾವು ಎಲ್ಲೆಲ್ಲಿ ಗುಂಡಿಗಳಾಗಿದ್ದಾವೆ ಎಲ್ಲ ಈಗಾಗಲೇ ಕಾಲ್ಗರಿನಲ್ಲಿ ಇವತ್ತು ಕೂಡ ಕೆಲಸ ನಡೀತಾ ಇದೆ. ಎಲ್ಲೆಲ್ಲಿ ಹಳ್ಳ ಗುಂಡಿ ಇತ್ತು ಈಗಾಗಲೇ ಹಬ್ಬ ಶುರುವಾಗಿದ್ದು ಏನು ಬೇಕು ರೋಡು ಹೋಗೋ ಬರೋದು ಎಲ್ಲ ಇದು ಮಾಡ್ತಾರೆ. ಹೌದು, ಸ್ವಚ್ಛತೆ ಇರ್ಬೋದು. ಮತ್ತು ನಾನು ಇವಾಗೆಲ್ಲ ನೋಡಿದೆ ವಿನಾಯಕ ನಗರ ಹತ್ರ ಎಲ್ಲ ಗಿಡ ಎಲ್ಲ ಕತ್ತರಿಸೋದು, ಕ್ಲೀನ್ ಮಾಡೋದು ಎಲ್ಲ. ಈ ರೋಡು ನೋಡಿದ್ದೀರಲ್ಲ, ನೋಡಿದೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಮೇನ್ ರೋಡು ಪೂರ್ತಿ ಕ್ಲೀನ್ ಮಾಡಿದ್ದಾರೆ. ಮೇನ್ ರೋಡಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ಈ ಬ್ಯಾರಿಕೇಡ್ಸ್, ಇದು ಬ್ಯಾರಿಕೇಡ್ ಅಂತೀನಿ, ಈ ಡಿವೈಡರ್ ಹತ್ರನೇ ಬೆಳ್ಕೊಂಬಿಟ್ಟು ಹೌದೌದು ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾವು ಸ್ವಚ್ಛವಾಗಿ ಇಡೋದಕ್ಕೆ ಏನು ಬೇಕು, ಮತ್ತು ಕರಗಗಳು ಸುಗಮವಾಗಿ ಸಾಗೋದಕ್ಕೆ ಮತ್ತು ಸಾರ್ವಜನಿಕರು ಸುಗಮವಾಗಿ ಓಡಾಡಲಿಕ್ಕೆ ಅನುಕೂಲ ಮಾಡ್ತೀವಿ.
ಈ ಸಾರಿ ಜನತೆಗೆ ನಮ್ಮ ಕರಗ ಹಬ್ಬದ ಪ್ರಯುಕ್ತ ಜನಕ್ಕೆ ಏನು ವಿಚಾರ ತಿಳಿಸೋಕ್ಕೆ ಇಷ್ಟಪಡ್ತೀರಣ್ಣ ಈ ಹಬ್ಬದ ಬಗ್ಗೆ? ಅಲ್ಲ, ರಾಮನಗರ ಚಾಮುಂಡೇಶ್ವರಿ ಕರಗ ಹಿಂದಿಂದನೂ ಕೂಡ ಭಾಳ ಪ್ರಸಿದ್ಧಿಯನ್ನು ಪಡ್ಕೊಂಡು ಬಂದಿದೆ. ಕೋಮು ಸೌಹಾರ್ದಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಇವತ್ತು ನಾವು 9 ಕರಗಗಳನ್ನ ನಡೆದರೂ ಕೂಡ ಈ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಮತ್ತು ಇಲ್ಲಿ ಎಕ್ಸಿಬಿಷನಲ್ಲಿ ಈಗ ಮುಸಲ್ಮಾನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅವರು ಕೂಡ ಆನಂದದಿಂದ ಸಂಭ್ರಮಿಸ್ತಾರೆ. ಮತ್ತು ಎಲ್ಲೂ ಕೂಡ ಏನೂ ವ್ಯತ್ಯಾಸ ಆಗ್ದಂಗೆ ಭಕ್ತಿ ಭಾವದಿಂದ ಎಲ್ಲ ನವದುರ್ಗೆಯರು ಏನಿದ್ದಾರೆ ಅವ್ರನ್ನ ಆರಾಧಿಸಬೇಕು ಮತ್ತು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಥ್ಯಾಂಕ್ ಯು.